ಯಾದಗಿರಿಯಲ್ಲಿ ಡೇಟಾ ಆಪರೇಟರ್ ಎಡವಟ್ಟಿಗೆ ಬೆಚ್ಚಿಬಿದ್ದ ವೈದ್ಯರು. ಮೈಸೂರಿನಲ್ಲಿ ಮತ್ತೆ ಕೊರೋನಾ ವೈರಸ್ ಮಹಾಸ್ಫೋಟ. ಅಮ್ಮನ ಮಡಿಲಿನಿಂದ ಕಂದಮ್ಮಗಳ ದೂರ ಮಾಡಿದ ಕೊರೋನಾ. ಇದುವೇ ಈ ಹೊತ್ತಿನ ವಿಶೇಷ ಕೊರೋನಾ ಹಾಟ್ಸ್ಪಾಟ್ TV9 ಗ್ರೌಂಡ್ ರಿಪೋರ್ಟ್. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಯಾದಗಿರಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ. ಎಲ್ಲರೂ ಕೊರೋನಾ ಸುಳಿಗೆ ಸಿಲುಕದಂತೆ ಜೀವ ಉಳಿದ್ರೆ ಸಾಕು ಅಂದುಕೊಳ್ತಿದ್ದಾರೆ. ಆದರೆ ಕೋವಿಡ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಸಿಬ್ಬಂದಿಯ ಎಡವಟ್ಟಿಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ದಂಗಾಲಾಗಿ ಹೋಗಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಕಿಲ್ಲರ್ ಕೊರೋನಾ ರಣಕಕ್ಕೆ ಆಗ್ತಿದೆ. ಆರೋಗ್ಯ ಇಲಾಖೆ ಸಿಬ್ಬಂದಿನೇ ಕೊರೋನಾ ಸಂಬಂಧಪಟ್ಟಂಗೆ ಸುಳ್ಳು ಸುದ್ದಿ ಹರಬಿಸಿದರೆ ಇದರಿಂದ ಸಾಕಷ್ಟು ಆತಂಕ ಕೂಡ ಸೃಷ್ಟಿ ಮಾಡಿರುತ್ತೆ. ಕಿಲ್ಲರ್ ಕೊರೋನಾ ನಾಗಾಲೋಟ ನಿಲ್ತಾನೆ ಇಲ್ಲ. ಸಾವಿನ ಅಲೆಗಳ ಅಬ್ಬರ ಕಂಟ್ರೋಲ್ ಆಗ್ತಿಲ್ಲ. ನಿತ್ಯ ನೂರಾರು ಮಂದಿ ಹೆಮ್ಮಾರಿಗೆ ತುತ್ತಾಗ್ತಿದ್ದಾರೆ. ಮೊದಮೊದಲು ನಗರಗಳಿಗೆ ಸೀಮಿತವಾಗಿದ್ದ ಮಾರಿಯ ಅಟ್ಟಹಾಸ ಇದೀಗ ಹಳ್ಳಿ ಹಳ್ಳಿಗೂ ಗಲ್ಲಿ ಗಲ್ಲಿಗೂ ಕಾಲಿಟ್ಟಿದೆ. ಯಾದಗಿರಿಯಲ್ಲೂ ಸೋಂಕಿತರ ಸಂಖ್ಯೆ 1000 ಗಡಿ ದಾಟಿದ್ದು, ಕೋವಿಡ್ ಆಸ್ಪತ್ರೆ ಸಿಬ್ಬಂದಿ ಮಾಡಿರೋ ಮಹಾ ಪ್ರಮಾದದಿಂದ ಎಲ್ಲರೂ ಭಯಭೀತರಾಗಿದ್ರು. ಯಾದಗಿರಿಯಲ್ಲಿ ಕೊರೋನಾ ವಾರಿಯರ್ಸ್ ಬಗ್ಗೆ ಸುಳ್ಳು ಸುದ್ದಿ. ನೆಗೆಟಿವ್ ಬಂದವರ ಲಿಸ್ಟ್ ಪಾಸಿಟಿವ್ ಎಂದು ಪ್ರಿಂಟ್. ಅಂದಹಾಗೆ ಕಳೆದ 4 ತಿಂಗಳಿಂದ ಕೊರೋನಾ ವಾರಿಯರ್ಸ್ ಜೀವದ ಹಂಗು ತೊರೆದು ಕೆಲಸ ಮಾಡ್ತಿದ್ದಾರೆ. ನಿತ್ಯ ಸೋಂಕಿತರ ಜೊತೆ ಇರೋದ್ರಿಂದ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಜೂನ್ 29ರಂದು ಜಿಲ್ಲಾಸ್ಪತ್ರೆ, ಆಯುಷ್ ಇಲಾಖೆ ಮತ್ತು ಖಾಸಗಿ ವೈದ್ಯರು ಹಾಗೂ ಸಿಬ್ಬಂದಿಗೆ ಕೊರೋನಾ ಟೆಸ್ಟ್ ಮಾಡಿಸಿದ್ರು. ಆದರೆ ರಿಪೋರ್ಟ್ ಬರೋ ಮುನ್ನವೇ ಕೋವಿಡ್ ಆಸ್ಪತ್ರೆಯಲ್ಲಿ ಡಾಟಾ ಆಪರೇಟರ್ ಆಗಿದ್ದಾತ ಎಲ್ಲಾ ವೈದ್ಯರಿಗೆ ಪಾಸಿಟಿವ್ ರಿಪೋರ್ಟ್ ಬಂದಿದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿದ್ದಾನೆ. ಇದು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಇನ್ನು ಮೊನ್ನೆ ಮಧ್ಯಾಹ್ನ ಡಾಟಾ ಆಪರೇಟರ್ ಹೆಲ್ತ್ ಬುಲೆಟಿನ್ಗೆ ಕೊಡಬೇಕಾದ ಪಾಸಿಟಿವ್ ಬಂದವರ ಲಿಸ್ಟ್ ರೆಡಿ ಮಾಡ್ತಿದ್ದ. ಇದೇ ವೇಳೆ ನೆಗೆಟಿವ್ ಬಂದಿದ್ದ 27 ಮಂದಿಗೂ ಪಾಸಿಟಿವ್ ವರದಿ ಬಂದಿದೆ ಎಂದು ಪ್ರಿಂಟ್ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದ. ಇದು ಎಲ್ಲ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಆಗಿತ್ತು. ಇದರಿಂದ ವೈದ್ಯರಷ್ಟೇ ಅಲ್ಲದೆ ಚಿಕಿತ್ಸೆ ಪಡೆದ ರೋಗಿಗಳು ಕೂಡ ಆತಂಕಕ್ಕೆ ಈಡಾಗಿದ್ರು. ಕೂಡಲೇ ವೈದ್ಯರೇ ಕೋವಿಡ್ ಆಸ್ಪತ್ರೆಗೆ ಹೋಗಿ ವಿಷಯ ಕ್ಲಿಯರ್ ಮಾಡಿದ್ದಾರೆ. 27 ಮಂದಿಯ ರಿಪೋರ್ಟ್ ಕೂಡ ನೆಗೆಟಿವ್ ಅಂತ ಗೊತ್ತಾದ ಮೇಲೆ ಎಲ್ಲರೂ ನಿಟ್ಟುಸಿರು ಬಿಟ್ಟಿದ್ದಾರೆ. ಬಳಿಕ ಡಾಟಾ ಆಪರೇಟರ್ಗೆ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬಳಿಕ ಡಾಟಾ ಆಪರೇಟರ್ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ. ಒಟ್ನಲ್ಲಿ ಡಾಟಾ ಆಪರೇಟರ್ ಎಡವಟ್ಟಿಗೆ ಯಾದಗಿರಿಯ ವೈದ್ಯರೆಲ್ಲ ದಂಗಾಗಿ ಹೋಗಿದ್ರು. ಎಲ್ಲರಿಗೂ ಪಾಸಿಟಿವ್ ರಿಪೋರ್ಟ್ ಹೇಗೆ ಅಂತ ಬೆಚ್ಚಿ ಬೆರಗಾಗಿದ್ರು. ಆದರೆ ಮುಂದೆ ಇಂತಹ ಎಡವಟ್ಟುಗಳು ಆಗದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚರದಿಂದ ಕೆಲಸ ಮಾಡಬೇಕಿದೆ. ಅಮೀನ್, TV9 ಯಾದಗಿರಿ. ಅರಮನೆ ನಗರಿ ಮೈಸೂರಿನಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಇಡೀ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದೆ. ಇದೀಗ ಸೋಂಕಿತರಿಗೆ ಚಿಕಿತ್ಸೆ ನೀಡುವುದು ದೊಡ್ಡ ಸವಾಲಾಗಿದ್ದು ಮೈಸೂರು ಜಿಲ್ಲಾಡಳಿತ ಎಚ್ಚೆತ್ತು ಬೆಡ್ಗಳ ವ್ಯವಸ್ಥೆ ಮಾಡಲು ಮುಂದಾಗಿದೆ. ಅರಮನೆ ನಗರಿಯಲ್ಲಿ ಕೊರೋನಾ ಕೇಕೆ ಹಾಕುತ್ತಾ ಸೋಂಕಿನ ಸವಾರಿ ಮಾಡ್ತಿದೆ. ಬೆಂಗಳೂರಿನಂತೆ ಮೈಸೂರಿನಲ್ಲಿ ಸೋಂಕಿತರ ಸಂಖ್ಯೆ ಏರುತ್ತಲೇ ಸಾಗುತ್ತಿದೆ. ಮೊದಲು ಜಾಸ್ತಿಯಾಗಿ ಮತ್ತೆ ಕಮ್ಮಿಯಾಗಿದ್ದ ಸೋಂಕಿನ ಅಬ್ಬರ ಈಗ ಮತ್ತೆ ಹೆಚ್ಚಾಗಿದೆ. ಜಿಲ್ಲೆಯಲ್ಲಿ 600ರ ಗಡಿಯತ್ತ ಸೋಂಕಿತರ ಸಂಖ್ಯೆ ಸಾಗಿದ್ದು ಜಿಲ್ಲಾಡಳಿತಕ್ಕೆ ದೊಡ್ಡ ತಲೆನೋವು ಆಗಿದೆ. ಮುಂಜಾಗ್ರತೆ ಕ್ರಮವಾಗಿ ಬೆಡ್ಗಳ ವ್ಯವಸ್ಥೆ ಮಾಡಿಕೊಳ್ತಿದೆ. ಅಂದಹಾಗೆ ಅರಮನೆ ನಗರಿ ಮೈಸೂರಿನಲ್ಲಿ ಒಟ್ಟು 567 ಜನ ಸೋಂಕಿತರಿದ್ದು ಇದರಲ್ಲಿ 249 ಸಕ್ರಿಯ ಪ್ರಕರಣಗಳಿವೆ. ಸದ್ಯ ಈಗ ನಿಗದಿತ ಕೋವಿಡ್ ಆಸ್ಪತ್ರೆಯ ಬೆಡ್ಗಳು ಪೂರ್ಣಗೊಂಡಿವೆ. ಅಲ್ಲದೆ ಜಿಲ್ಲೆಯಲ್ಲಿ ಮತ್ತಷ್ಟು ಸೋಂಕಿತರು ಹೆಚ್ಚಾಗುವ ನಿರೀಕ್ಷೆಯಿಂದ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಳ್ತಿದೆ. 500 ಬೆಡ್ಗಳ ಆಸ್ಪತ್ರೆಯನ್ನ ಸಜ್ಜುಗೊಳಿಸಲಾಗುತ್ತಿದೆ. ಮೈಸೂರಿನ ಮಂಡಕಳಿ ವಿಮಾನ ನಿಲ್ದಾಣದ ಪಕ್ಕದಲ್ಲಿರುವ KSOU ಕಟ್ಟಡವನ್ನ ಆಸ್ಪತ್ರೆಯಾಗಿ ಮಾರ್ಪಾಡು ಮಾಡಲಾಗುತ್ತಿದೆ. ಈ ಸುಸಜ್ಜಿತ ಕಟ್ಟಡದಲ್ಲಿ 48 ಕೊಠಡಿಗಳಿದ್ದು ಒಂದು ಕೊಠಡಿಯಲ್ಲಿ 10 ಬೆಡ್ಗಳಂತೆ 450 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ. ಅವಶ್ಯಕತೆ ಬಿದ್ದರೆ ಇದನ್ನ 550 ಬೆಡ್ಗಳನ್ನ ಮಾಡಬಹುದಾಗಿದೆ.
ಇಷ್ಟೇ ಅಲ್ಲದೆ ಒಟ್ಟು 1,000 ಬೆಡ್ಗಳನ್ನು ಸಿದ್ಧಪಡಿಸಿಕೊಳ್ಳಲಾಗ್ತಿದೆ. ಇದಕ್ಕಾಗಿ ವಿವಿಧ ಕಾರಣಗಳಿಂದ ಕಾರ್ಯಸ್ಥಗಿತಗೊಳಿಸಿದ್ದ ಖಾಸಗಿ ಆಸ್ಪತ್ರೆಗಳನ್ನು ಚಿಕಿತ್ಸೆಗೆ ಬಳಸಿಕೊಳ್ಳಲು ಜಿಲ್ಲಾಡಳಿತ ನಿರ್ಧಾರ ಮಾಡಿದೆ. ಈ ಮೂಲಕ ಪ್ರತಿ ಆಸ್ಪತ್ರೆಗಳಲ್ಲಿ 100 ಬೆಡ್ಗಳ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಿದೆ. ಹಾಸ್ಪಿಟಲು ಪ್ಲಸ್ ಕೆಲವು ಹಾಸ್ಪಿಟಲ್ಗಳನ್ನ ಓಪನ್ ಮಾಡ್ತಾ ಇದ್ದೀವಿ. ಸೊ ಯಾವುದ್ಯಾವುದು ಅಂದರೆ BMH ಒಂದು 50ರಿಂದ 70 ಬೆಡ್ ಆಗ್ತದೆ. ಮತ್ತು ESI ಹಾಸ್ಪಿಟಲ್ 50+50 ಈ ವಾರ, ನೆಕ್ಸ್ಟ್ ವೀಕ್ 50. ಮತ್ತು ಓಪನ್ ಯೂನಿವರ್ಸಿಟಿ ಮಂಟಕಳ್ಳಿ ಇದೆಯಲ್ಲ, ಅಲ್ಲೊಂದು 550 ಬೆಡ್ಗಳನ್ನ ನಾವು ರಿಸರ್ವ್ ಮಾಡ್ತಾ ಇದ್ದೀವಿ. ಬಟ್ ಅಷ್ಟೊಂದು ಬರಲ್ಲ ಅನಿಸುತ್ತೆ ಮೈಸೂರಿಗೆ. ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ಅನಿವಾರ್ಯವಾಗಿದ್ದು ಬೆಡ್ಗಳ ಕೊರತೆ ನೀಗಿಸುವುದು ಜಿಲ್ಲಾಡಳಿತದ ಜವಾಬ್ದಾರಿಯಾಗಿದೆ. ಮೈಸೂರು ಜಿಲ್ಲಾಡಳಿತ ಕೂಡ ತನ್ನ ಜವಾಬ್ದಾರಿಯನ್ನು ನಿಭಾಯಿಸುತ್ತಾ ಜಿಲ್ಲೆಯನ್ನ ಕೊರೋನಾ ಮುಕ್ತ ಮಾಡಲು ಪಣ ತೊಟ್ಟಿದೆ. ದಿಲೀಪ್, TV9 ಮೈಸೂರು. ಬೆಂಗಳೂರಲ್ಲಿ ದಿನೇ ದಿನೇ ಕೊರೋನಾ ಬಾಂಬ್ ಸ್ಫೋಟಗೊಳ್ತಿದೆ. ರಾಜಧಾನಿಯ ಏರಿಯಾಗಳು ಕೂಡ ಕೊರೋನಾ ಹಾಟ್ಸ್ಪಾಟ್ಗಳಾಗಿವೆ. ಅಂದು ಪಾದರಾಯನಪುರ, ಹೊಂಗಸಂದ್ರದಲ್ಲಿ ವೈರಸ್ ಬಾಂಬ್ ವಿಸ್ಫೋಟಗೊಂಡಿತ್ತು. ಆದ್ರೀಗ ಶಾಂತಿನಗರದಲ್ಲಿರೋ ಶಾಂತಲಾನಗರ ವಿಷವನ್ನ ಹರಡೋಕೆ ರೆಡಿಯಾಗಿದೆ. ಕೊರೋನಾ ಸ್ಫೋಟಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಜ್ವಾಲಾಮುಖಿ. ಬೆಂಗಳೂರಿನಲ್ಲಿ ಕೊರೋನಾ ಜ್ವಾಲಾಮುಖಿ ಸಿಡಿದೇಳ್ತಿದೆ. ಸಣ್ಣದೊಂದು ಸುಳಿವಿಲ್ಲ, ಗುಲಗಂಜಿಯಷ್ಟು ಗುರುತಿಲ್ಲ. ಸಿಲಿಕಾನ್ ಸಿಟಿಯನ್ನೇ ಸರ್ವನಾಶ ಮಾಡ್ತಿದೆ. ಬೆಂಗಳೂರನ್ನ ಭೂತದಂತೆ ಕಾಡ್ತಿರೋ ಕೊರೋನಾ ರಸ್ತೆಯಲ್ಲೂ ತನ್ನ ರಕ್ಕಸತನ ಮೆರೆಯುತ್ತಿದೆ. ಗಲ್ಲಿ ಗಲ್ಲಿಗೂ ನುಗ್ತಿರೋ ಕ್ರೂರಿ ಸಿಕ್ಕ ಏರಿಯಾಗಳನ್ನ ಹಾಟ್ಸ್ಪಾಟ್ ಮಾಡಿಕೊಳ್ತಿದೆ. ರಾಜಧಾನಿ ಕೊರೋನಾ ಕೂಪದಲ್ಲಿ ಬಿದ್ದು ಬೆಂದು ಹೋಗ್ತಿರುವಾಗಲೇ ಮತ್ತೊಂದು ಬರಸಿಡಿಲು ಬಂದಪ್ಪಳಿಸಿದೆ. ಬೆಂಗಳೂರಿನ ಶಾಂತಲಾ ನಗರದಲ್ಲಿ ಕ್ರೂರಿ ಬಾಂಬ್ ಸ್ಫೋಟ. ಸಿಲಿಕಾನ್ ಸಿಟಿಗೆ ಕಂಟಕವಾಗುತ್ತಾ ಹಾಟ್ಸ್ಪಾಟ್ ಏರಿಯಾ. ಎಸ್, ಬೆಂಗಳೂರಿನಲ್ಲಿ ಪಾದರಾಯನಪುರ, ಹೊಂಗಸಂದ್ರ ಕೊರೋನಾ ಹಾಟ್ಸ್ಪಾಟ್ ಸೆಂಟರ್ಗಳು. ಆದ್ರೀಗ ಇದೇ ಏರಿಯಾಗಳಂತೆ ಮತ್ತೊಂದು ಏರಿಯಾ ಕೊರೋನಾ ಹಾಟ್ಸ್ಪಾಟ್ ಕೇಂದ್ರವಾಗಿ ಬಿಟ್ಟಿದೆ. ಅದೇ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿರೋ ಶಾಂತಲಾ ನಗರ. ಶಾಂತಲಾ ನಗರದಲ್ಲಿ ದಿನೇ ದಿನೇ ವೈರಸ್ ಬಾಂಬ್ ಸ್ಫೋಟಗೊಳ್ತಿದೆ. ಅದರಲ್ಲೂ ಶಾಕಿಂಗ್ ವಿಷಯ ಅಂದ್ರೆ ಕಳೆದ 6 ದಿನದಲ್ಲಿ ಬರೋಬ್ಬರಿ 232 ಕೊರೋನಾ ಕೇಸ್ಗಳು ಇದೊಂದೇ ಏರಿಯಾದಲ್ಲಿ ಹುಟ್ಟಿಕೊಂಡಿದೆ. ಹೀಗಾಗಿ ಶಾಂತಲಾ ನಗರದಿಂದ ಇಡೀ ಸಿಲಿಕಾನ್ ಸಿಟಿಗೆ ವಿಷದ ನಂಜು ಹರಡುತ್ತಾ ಬೆಂಗಳೂರನ್ನ ಬೆಂದು ಹಾಕುತ್ತಾ ಅನ್ನೋ ಆತಂಕ ಹೆಚ್ಚಾಗ್ತಿದೆ. ಇನ್ನು ಕೊರೋನಾ ಹಾಟ್ಸ್ಪಾಟ್ ಆಗಿರುವ ಶಾಂತಲಾ ನಗರದಲ್ಲಿ ದಿನೇ ದಿನೇ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಿದೆ. ಇನ್ನು ಜುಲೈ 2ರಂದು 30 ಪ್ರಕರಣ ಬಂದಿದ್ರೆ ಜುಲೈ 3ರಂದು 62 ಪ್ರಕರಣ ಬಂದಿದೆ. ಇನ್ನು ಜುಲೈ 4ರಂದು 44 ಜನರಿಗೆ ಕೊರೋನಾ ಸುತ್ತಿಕೊಂಡಿದೆ. ಇತ್ತ ಜುಲೈ 5ರಂದು 59 ಜನರ ಮೇಲೆ ಕ್ರೂರಿ ದಾಳಿ ಮಾಡಿದ್ರೆ ಜುಲೈ 6ರಂದು 16 ಕೇಸ್ಗಳು ಪತ್ತೆಯಾಗಿದೆ. ಅಲ್ಲದೆ ಜುಲೈ 7ರಂದು 21 ಪ್ರಕರಣ ಬಂದಿರುವುದು ಎಲ್ಲರ ಎದೆ ನಡುಗಿಸಿದೆ. ಅದರಲ್ಲೂ ಶಾಂತಲಾ ನಗರ ಪಕ್ಕದಲ್ಲೇ MG ರಸ್ತೆ, ಬ್ರಿಗೇಡ್ ರಸ್ತೆ ಇರೋದ್ರಿಂದ ಇಲ್ಲೂ ಕೂಡ ಕ್ರೂರಿ ಅಟ್ಟಹಾಸ ಮೆರೆಯೋಕೆ ಹೊಂಚು ಹಾಕಿ ಕುಳಿತಿದೆ. ಇತ್ತ ತಮ್ಮ ಕ್ಷೇತ್ರದಲ್ಲಿ ಕೊರೋನಾ ರಣಕೇಕೆ ಹಾಕ್ತಿರೋದ್ರಿಂದ ಅಲರ್ಟ್ ಆಗಿರೋ ಶಾಸಕ NA ಹ್ಯಾರಿಸ್ ಬೈಕ್ ರ್ಯಾಲಿ ನಡೆಸಿ ಜನರನ್ನ ಎಚ್ಚರಿಸಿದ್ರು. ಜೀವವಿದ್ದರೆ ಜೀವನ, ಸ್ವಯಂ ನಿರ್ಬಂಧ ಹೇರಿಕೊಳ್ಳಿ ಅಂತ ಮನವಿ ಮಾಡಿದ್ರು. ಒಟ್ಟಲ್ಲಿ ಕೊರೋನಾ ರಣಕೇಕೆಗೆ ಬೆಂಗಳೂರು ಶೇಕ್ ಆಗಿದೆ. ಇತ್ತ ಶಾಂತಲಾ ನಗರದಲ್ಲಿ ವೈರಸ್ ಬಾಂಬ್ ಸ್ಫೋಟಗೊಳ್ತಿರೋದು ಮತ್ತೊಂದು ಬರಸಿಡಿಲು ಬಂದಪ್ಪಳಿಸಿದಂತಾಗಿದೆ. ಕೊರೋನಾ ಜ್ವಾಲಾಮುಖಿ ಹೀಗೆ ಸಿಡಿದ್ರೆ ಸಿಲಿಕಾನ್ ಸಿಟಿ ಜನರನ್ನ ಆ ದೇವರು ಬಂದರೂ ಕಾಪಾಡೋದು ಕಷ್ಟ. ವಿನಾಯಕ್, TV9 ಬೆಂಗಳೂರು. ಮದುವೆ ಮರಣಗಳಿಂದಲೇ ಬಾಗಲಕೋಟೆಯಲ್ಲಿ ಕೊರೋನಾ ರಣಕೇಕೆ. ಒಂದು ವಾರದಲ್ಲಿ ಆರೋಗ್ಯ ಇಲಾಖೆಯ 108 ಮಂದಿಗೆ ಸೋಂಕು. ಜಿಲ್ಲಾಡಳಿತ ಕರ್ಫ್ಯೂ ಸರ್ಕಸ್ ಮಾಡಿದ್ರೂ ನಿಯಂತ್ರಣಕ್ಕೆ ಬಾರದ ಮಹಾಮಾರಿ. ಈ ಎಲ್ಲಾ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್ ಇಲ್ಲಿದೆ ನೋಡಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೊರೋನಾ ರಣಕೇಕೆ ಹಾಕ್ತಾ ಇದೆ. ಈವರೆಗೂ ಜಿಲ್ಲೆಯಲ್ಲಿ ಒಟ್ಟು 289 ಜನರಿಗೆ ಸೋಂಕು ತಗುಲಿದೆ. 7 ಜನ ರಕ್ಕಸ ಕೊರೋನಾಗೆ ಬಲಿಯಾಗಿದ್ದಾರೆ.
ಆದರೆ ಸದ್ಯ ಜಿಲ್ಲೆಯಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಕೊರೋನಾ ಹೆಚ್ಚಾಗೋದಕ್ಕೆ ಪ್ರಮುಖವಾಗಿ ಆ 3 ಕಾರ್ಯಗಳು ಕಾರಣವಾಗಿದೆ. 3 ಕಾರಣಗಳು ಅನ್ನೋದಕ್ಕಿಂತ 3 ಪ್ರಮಾದಗಳು ಅಂತ ಹೇಳಿದ್ರೆ ತಪ್ಪಿಲ್ಲ. ಆ 3 ಪ್ರಮಾದಗಳೇ ಮದುವೆ, ಮರಣ, ಸೀಮಂತ. ಹೌದು, ಬಾಗಲಕೋಟೆ ಜಿಲ್ಲೆಯಲ್ಲಿ 289 ಕೊರೋನಾ ಪ್ರಕರಣಗಳಲ್ಲಿ ಬರೋಬ್ಬರಿ 100 ಕೊರೋನಾ ಪ್ರಕರಣಗಳು ಮದುವೆ, ಸೀಮಂತ, ಮರಣದ ಅಂತ್ಯ ಸಂಸ್ಕಾರ ಕಾರ್ಯದಿಂದಲೇ ಬಂದಿರೋದು ಸಾಬೀತಾಗಿದೆ. ಜನ ಕೋವಿಡ್ ನಿಯಮ ಗಾಳಿಗೆ ತೂರಿ ಮಾಡಿದ ಎಡವಟ್ಟು, ಬೇಕಾಬಿಟ್ಟಿ ವರ್ತನೆಯಿಂದ ಬರೋಬ್ಬರಿ 100 ಜನರು ಸೋಂಕಿನಿಂದ ಬಳಲುವಂತಾಗಿದೆ. ಎಸ್ಪೆಷಲಿ ಈಗ ಮದುವೆಗಳಿಂದ, ಈ ಕುಬ್ಜಾ ಕಾರ್ಯಕ್ರಮದಿಂದ ಹಾಗೂ ಈ ಸತ್ತವರ ಶವ ಸಂಸ್ಕಾರದಿಂದ ಆಗಿರತಕ್ಕಂಥ ಅನಾಹುತಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ತಮಗೆ ಗೊತ್ತಿರೋಂಗೆ ಈ ಒಂದು 10 ದಿವಸದಿಂದ ನಾವು ಪಾಸಿಟಿವ್ ನೋಡಿದ್ದೇವೆ. ಬಾಗಲಕೋಟೆಯಲ್ಲಿ ಬಹುಪಾಲು ಪ್ರಕರಣಗಳು ಮದುವೆ, ಸೀಮಂತ, ಮರಣದಿಂದಲೇ ಹೆಚ್ಚಾಗ್ತಾ ಇರೋದು ನಿಜಕ್ಕೂ ವಿಪರ್ಯಾಸ. ಇನ್ನಾದರೂ ಜನ ಕೋವಿಡ್ ನಿಯಮಾವಳಿಗಳನ್ನ ಪಾಲಿಸಿ ಕೊರೋನಾ ತಡೆಯೋದಕ್ಕೆ ಸಹಕರಿಸಬೇಕಿದೆ. ಇತ್ತ ಗಣಿನಾಡು ಬಳ್ಳಾರಿಯಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿಯನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ ಕೊರೋನಾ. ವಿಮ್ಸ್ ಆಸ್ಪತ್ರೆ ಹಾಗೂ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುವ ವೈದ್ಯರು, ಸ್ಟಾಫ್ ನರ್ಸ್ಗಳು, ವೈದ್ಯಕೀಯ ವಿದ್ಯಾರ್ಥಿಗಳು ಹೀಗೆ ಹೆಲ್ತ್ ಕೊರೋನಾ ವಾರಿಯರ್ಸ್ಗಳಿಗೆ ಸೋಂಕು ದೃಢಪಟ್ಟಿದೆ. ಗಣಿ ಜಿಲ್ಲೆಯೊಂದರಲ್ಲೇ ವೈದ್ಯರು ಸೇರಿದಂತೆ ಆರೋಗ್ಯ ಇಲಾಖೆಯ 108 ಕೊರೋನಾ ವಾರಿಯರ್ಸ್ಗಳಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಈ ಸಂಖ್ಯೆ ದಿನೇ ದಿನೇ ಏರಿಕೆಯಾಗುತ್ತಲೇ ಇದೆ. ಇದು ವೈದ್ಯರು, ಆರೋಗ್ಯ ಇಲಾಖೆ ಸಿಬ್ಬಂದಿಗಳ ಆತಂಕಕ್ಕೆ ಕಾರಣವಾಗಿದೆ. ಹಾಗಾಗಿ ದಿನೇ ದಿನೇ ಹೆಲ್ತ್ ವಾರಿಯರ್ಸ್ಗಳು ಕೊರೋನಾ ಸೋಂಕಿತರಾಗ್ತಾ ಇದ್ರೆ ರೋಗಿಗಳ ಪರಿಸ್ಥಿತಿ ಹೇಗೆ? ಕೊರೋನಾ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳ ರೋಗಿಗಳಿಗೆ ಚಿಕಿತ್ಸೆ ನೀಡುವವರು ಯಾರು ಅನ್ನೋದು ಜಿಲ್ಲಾಡಳಿತಕ್ಕೆ ದೊಡ್ಡ ಸವಾಲಾಗ್ತಾ ಇದೆ. ಮತ್ತೊಂದೆಡೆ ಶಿವಮೊಗ್ಗದಲ್ಲಿ ಜಿಲ್ಲಾಡಳಿತ ಏನೇ ಸರ್ಕಸ್ ಮಾಡಿದ್ರೂ ಕೊರೋನಾ ರಾಕೆಟ್ ವೇಗದಂತೆ ಏರಿಕೆಯಾಗ್ತಿದೆ. ಕೊರೋನಾ ತಡೆಯೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸಂಜೆ 6 ಗಂಟೆಯಿಂದ ಲಾಕ್ಡೌನ್ ಜಾರಿಗೊಳಿಸಿದೆ. ಆದರೆ ಇದಕ್ಕೂ ಕೊರೋನಾ ಬಗ್ಗುತ್ತಿಲ್ಲ, ಜಗ್ಗುತ್ತಿಲ್ಲ. ಶಿವಮೊಗ್ಗದ ಏನು ಗಾಂಧಿ ಬಜಾರ್ ಇದೆ, ಈ ಬಟ್ಟೆ ಮಾರುಕಟ್ಟೆ ಇದೆ, ಇಲ್ಲಿ ಜನರು ಕೂಡ ಸ್ವಯಂ ಪ್ರೇರಿತವಾಗಿ ಲಾಕ್ಡೌನ್ಗೆ ಮುಂದಾಗಿದ್ದಾರೆ. ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ಕೊರೋನಾ ಪಾಸಿಟಿವ್ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಆ ಏರಿಕೆ ಆಗೋದ್ರಿಂದ ಜನರು ಕೂಡ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಗಿದೆ. ಏನು ಗಾಂಧಿ ಬಜಾರದಿಂದ ನೋಡ್ತಾ ಇದ್ದೇವೆ, ಇದು ಬಟ್ಟೆ ಮಾರುಕಟ್ಟೆ. ಇದು ಈ ಬಟ್ಟೆ ಮಾರುಕಟ್ಟೆಯಲ್ಲಿ 300ಕ್ಕೂ ಹೆಚ್ಚು ಮಳಿಗೆ ಇದ್ದಾವೆ. ಈ ಎಲ್ಲ ಮಳಿಗೆಗಳನ್ನು ಈಗಾಗಲೇ ಎಲ್ಲರೂ ಕೂಡ ಮುಚ್ಚಿದ್ದಾರೆ. ಮುಚ್ಚುವ ಮೂಲಕವಾಗಿ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲಿಕ್ಕೆ ಅವರು ಮುಂದಾಗಿದ್ದಾರೆ. ಅಂದರೆ 1 ವಾರಗಳ ಕಾಲ ಸ್ವಯಂ ಪ್ರೇರಿತವಾಗಿ ಬಟ್ಟೆ ಮಾರುಕಟ್ಟೆ ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಾ ಇರೋದ್ರಿಂದ ಶಿವಮೊಗ್ಗದ ಗಾಂಧಿ ಬಜಾರ್ನ ಬಟ್ಟೆ ಮಾರುಕಟ್ಟೆಯನ್ನ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಹೀಗೆ ಸ್ವಯಂ ಪ್ರೇರಿತ ಲಾಕ್ಡೌನ್ ಬಂದ್ಗಳು ಮಾಡಿದ್ರೂ ಸೋಂಕಿನ ಭೀತಿ ಮಾತ್ರ ಇನ್ನೂ ಕಡಿಮೆಯಾಗ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9. ಕೊರೋನಾ ಹಾಟ್ಸ್ಪಾಟ್ಗೆ ಮತ್ತೆ ಸ್ವಾಗತ. ಆ ಮಕ್ಕಳು ಆಗಿನ್ನೂ ಹೊಸ ಪ್ರಪಂಚಕ್ಕೆ ಕಾಲಿಟ್ಟಿರುವ ನವಜಾತ ಶಿಶುಗಳು. ತನ್ನ ತಾಯಿ ಮಡಿಲಲ್ಲಿ ಮಲಗಿ ಆಡುತ್ತಾ ನಲಿಯುತ್ತಾ ತಾಯಿಯ ಎದೆ ಹಾಲು ಕುಡಿಯಬೇಕಿದ್ದ ಮಕ್ಕಳು. ಆದರೆ ಕೊರೋನಾ ಮಹಾಮಾರಿಯಿಂದ ಪುಟ್ಟ ಪುಟ್ಟ ಕಂದಮಗಳು ಹುಟ್ಟುತ್ತಲೇ ತಾಯಿಯಿಂದ ದೂರ ಇರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಮ್ಮನ ಮಡಿಲಲ್ಲಿ ಮಲಗಿ ಕಿಲಕಿಲನೆ ನಗಬೇಕಿದ್ದ ಮಕ್ಕಳು ಅಳುತ್ತಿವೆ. ತನ್ನ ಕಂದನನ್ನ ಅಪ್ಪಿ ಮುದ್ದಾಡಬೇಕಿದ್ದ ಅಮ್ಮನ ಮುಖವನ್ನ ಮಾಸ್ಕ್ ಆವರಿಸಿಕೊಂಡಿದೆ. ನಿಜಕ್ಕೂ ಕರುಳು ಹಿಂಡುವ ಸಂಕಟವಿದು. ಇಂಥ ಕರುಣಾಜನಕ ದೃಶ್ಯಗಳು ಕಂಡುಬಂದಿತ್ತು ಕೋಲಾರದಲ್ಲಿ. ಇಷ್ಟು ದಿನ ಗರ್ಭಿಣಿ ಮಹಿಳೆಯರಲ್ಲಿ ಕೊರೋನಾ ಮಹಾಮಾರಿ ವಕ್ಕರಿಸಿ ಆತಂಕ ಸೃಷ್ಟಿಸುತ್ತಿದ್ದ ವೈರಸ್ ಈಗ ಬಾಣಂತಿಯರಲ್ಲೂ ಕಾಣಿಸಿಕೊಳ್ಳುವ ಮೂಲಕ ಹುಟ್ಟುತ್ತಲೇ ಅಮ್ಮನ ಮಡಿಲಿನಿಂದ ಮಕ್ಕಳನ್ನು ದೂರ ಮಾಡ್ತಿದೆ. ಎದೆ ಹಾಲು ಕುಡಿಯಬೇಕಿದ್ದ ಮಕ್ಕಳನ್ನು ಅಮ್ಮನಿಂದ ಬೇರೆ ಮಾಡ್ತಿದೆ. ಹೌದು, ಕೋಲಾರ ಜಿಲ್ಲೆಯಲ್ಲಿ 3 ಬಾಣಂತಿಯರಲ್ಲಿ ಕೊರೋನಾ ಪಾಸಿಟಿವ್ ಬಂದಿರುವ ಹಿನ್ನೆಲೆಯಲ್ಲಿ ಬಾಣಂತಿಯರು ಹಾಗೂ ನವಜಾತ ಮಕ್ಕಳನ್ನು ಹೆಚ್ಚಿನ ಕಾಳಜಿ ವಹಿಸಿ ಆರೈಕೆ ಮಾಡಲಾಗ್ತಿದೆ. 3 ಬಾಣಂತಿ ಮಹಿಳೆಯರನ್ನು ಪ್ರತ್ಯೇಕವಾಗಿಟ್ಟು ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗ್ತಿದೆ.
ಮಕ್ಕಳಿಗೆ ತಾಯಿ ಎದೆ ಹಾಲು ಕುಡಿಸುವಾಗ ಮಾತ್ರ ತಾಯಿಯ ಜೊತೆಗೆ ಮಕ್ಕಳನ್ನು ಇರಿಸಲಾಗುತ್ತಿದೆ. ಉಳಿದಂತೆ ಮಕ್ಕಳನ್ನು ಪ್ರತ್ಯೇಕವಾಗಿಟ್ಟು ಆರೈಕೆ ಮಾಡಲಾಗ್ತಿದೆ. ಮಕ್ಕಳು ಹುಟ್ಟತಾನೆ ತಾಯಿಯಿಂದ ದೂರ ಆಗುವಂಥ ಒಂದು ಪರಿಸ್ಥಿತಿ ಕೋಲಾರದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಕೋಲಾರ ನಗರ ಹಾಗೂ ಮಾಲೂರು ಮತ್ತು KGFನಲ್ಲಿ 3 ಪ್ರಕರಣಗಳು ಈ ರೀತಿಯ ಒಂದು ಗರ್ಭಿಣಿ ಮಹಿಳೆಯರಲ್ಲಿ ಕೊರೋನಾ ಸೋಂಕು ಕಾಣಿಸ್ಕೊಂಡಿತ್ತು. ಅದಾದ ನಂತರ ಏನು ಹೆರಿಗೆ ಆದ ನಂತರವೂ ಕೂಡ ಏನು ಬಾಣಂತಿಯರಲ್ಲಿ ಈಗ ಕೊರೋನಾ ಸೋಂಕು ಪತ್ತೆಯಾಗಿರುವಂಥದ್ದು. ಪರಿಣಾಮ ಈಗ ಆಗ ತಾನೇ ಹುಟ್ಟಿದಂಥ ನವಜಾತ ಮಕ್ಕಳನ್ನು ತನ್ನ ಹೆತ್ತ ತಾಯಿಯಿಂದ ದೂರ ಮಾಡಿ ಈಗ ಆರೈಕೆ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಇಲ್ಲಿನ ವೈದ್ಯರು ಹೇಳೋ ಪ್ರಕಾರ ಅವರನ್ನು ಏನು ಫೀಡ್ ಮಾಡುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಎದೆ ಹಾಲು ಕೊಡುವಂಥ ಸಂದರ್ಭದಲ್ಲಿ ಮಾತ್ರ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ತನ್ನ ತಾಯಿಯಿಂದನೇ ಈಗ ಮಕ್ಕಳಿಗೆ ಎದೆ ಹಾಲು ಉಣಿಸುವಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇದೆ. ಉಳಿದಂತೆ ಪ್ರತ್ಯೇಕವಾಗಿ ಮಗುವನ್ನು ಇಟ್ಟು ಆರೈಕೆ ಮಾಡ್ತಾ ಇರುವಂಥದ್ದು. ಮತ್ತು ಅದೇ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಅಂತಲೇ ಸಪ್ರೇಟಾಗಿ ಈಗ ಬೇರೆ ಶುಶ್ರೂಷಕಿಯರನ್ನು ಅವರ ಇಟ್ಟು ಅಂದರೆ ಬೇರೆ ನರ್ಸ್ಗಳನ್ನು ಇಟ್ಟು ಈಗ ಮಕ್ಕಳನ್ನು ಆರೈಕೆ ಮಾಡ್ತಾ ಇರುವಂಥದ್ದು ಒಂದು ರೀತಿಯ ದುರಂತ ಅಂತಲೇ ಹೇಳಬೇಕು. ಮತ್ತು ಸಾಕಷ್ಟು ಒಂದು ಕರುಣಾಜನಕ ಸ್ಥಿತಿ ಅಂತ ಹೇಳಬೇಕು. ಕೋಲಾರ ನಗರದಲ್ಲಿ ಒಂದು ಪ್ರಕರಣ, KGF ನಗರದಲ್ಲಿ ಒಂದು ಪ್ರಕರಣ ಹಾಗೂ ಮಾಲೂರು ತಾಲೂಕಿನಲ್ಲೊಂದು. ಒಟ್ಟು ಜಿಲ್ಲೆಯ 3 ಬಾಣಂತಿ ಮಹಿಳೆಯರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದ್ದು, ಅವರನ್ನು ಕೋಲಾರದ ಜಿಲ್ಲಾಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಬಾಲಸುಂದರ್ ಹೆಚ್ಚಿನ ಕಾಳಜಿ ವಹಿಸಿ ನೋಡಿಕೊಳ್ಳುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಕೊರೋನಾ ಸೋಂಕು ತಗುಲದಂತೆ ಎಚ್ಚರ ವಹಿಸುತ್ತಿದ್ದಾರೆ. ಮಕ್ಕಳಿಗೆ ತಾಯಂದಿರು ಎದೆ ಹಾಲು ಕುಡಿಸುವಾಗ ತಾಯಿಗೆ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ನಿಂದ ಕೈ ತೊಳೆಸಿ ನಂತರ ಮಕ್ಕಳಿಗೆ ಹಾಲು ಕುಡಿಸಲಾಗುತ್ತದೆ. ನಂತರ ಮಕ್ಕಳನ್ನು ತಾಯಿಯಿಂದ ಪ್ರತ್ಯೇಕವಾಗಿಟ್ಟು ಆರೈಕೆ ಮಾಡಲಾಗ್ತಿದೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ನು ಅನುಸರಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಒಂದು ತಾಯಿಯಿಂದ ಮಕ್ಕಳಿಗೆ ಗರ್ಭಿಣಿ ಸ್ತ್ರೀಗೆ ಬರುವಂಥ ಮಕ್ಕಳಿಗೆ ಅದು ಡಿಸೀಸ್ ಬರೋದಿಲ್ಲ ಅಂತ ಹೇಳ್ತಾರೆ. ಇವತ್ತಿನ ದಿವಸ ನಾಳೆ ಬೇರೆ ರಿಸರ್ಚ್ ಮಾಡಿ ಬೇರೆ ರಿಪೋರ್ಟ್ ಬರ್ಬೋದು. ಬಟ್ ಇವತ್ತಿನವರೆಗೂ ತಾಯಿಯಿಂದ ಮಗುಗೆ ಬರೋದಿಲ್ಲ, ನವಜಾತ ಶಿಶುವಿಗೆ ಅದು ಹರಡೋದಿಲ್ಲ. ಆದರೆ ತಾಯಿ ಸ್ಥಿತಿ ಸಿಂಪ್ಟಮ್ಸ್ ಇಲ್ಲದೆ ಚೆನ್ನಾಗೇ ಇದ್ದರೆ, ಬರೀ ಬ್ಲಡ್ ಟೆಸ್ಟ್ ಮಾಡಿದ್ರೆ ಅವ್ರು ಪಾಸಿಟಿವ್ ಇದ್ದರೆ ಅಂಥವರು ತಾಯಿ ಹಾಲು ಕೊಡ್ಬೋದು ಮಗುಗೆ. ಅಂದರೆ ಅವ್ರು 2 ಪ್ರಿಕಾಷನ್ ತೊಗೊಬೇಕು. ಒಂದು ಮಾಸ್ಕ್ ಹಾಕೊಬೇಕು, ಮಗುಗೆ ಹಾಲು ಕೊಡ್ಸೋಕ್ಕಿಂತ ಮುಂಚೆ ಕೈ ತೊಗೊಳ್ಬೇಕು. ಇಷ್ಟೇ ಮಾಡಬೇಕಾಗಿರೋದು. ಮಗು ಆರಾಮಾಗಿ ತಾಯಿ ಜೊತೆ ಇರ್ಬೋದು. ಒಂದು ಸಮಯ ತಾಯಿಗೆ ಉಸಿರಾಟದ ತೊಂದರೆ ಅಥವಾ ಸೀರಿಯಸ್ನೆಸ್ ಜಾಸ್ತಿ ಇದ್ದರೆ ಅಂಥ ಟೈಮಲ್ಲಿ ಮಾತ್ರ ಮಗು ಮತ್ತು ತಾಯಿ ಬೇರ್ಪಡಿಸ್ತೀವಿ. ಬಾಣಂತಿಯರು ಹಾಗೂ ಮಕ್ಕಳಿಗೆ ಕೊರೋನಾ ಸೋಂಕು ಬಂದರೆ ಆಸ್ಪತ್ರೆಗಳಲ್ಲಿ ತುಂಬಾ ಎಚ್ಚರ ವಹಿಸಬೇಕಾಗುತ್ತೆ. ಹಾಗಾಗಿ ಪ್ರತಿನಿತ್ಯ ಕೋವಿಡ್ ಆಸ್ಪತ್ರೆ ಒಳಗೆ ಹಾಗೂ ಹೊರಗೆ ಸ್ಯಾನಿಟೈಸರ್ ಸಿಂಪಡಿಸಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗ್ತಿದೆ. ಎಷ್ಟೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡ್ರೂ, ಎಷ್ಟೇ ಜಾಗೃತಿ ವಹಿಸಿದ್ರೂ ಕೋಲಾರದಲ್ಲಿ ಈವರೆಗೂ ಸೋಂಕಿತರ ಸಂಖ್ಯೆ 200ರ ಗಡಿ ದಾಟಿದೆ. ಅದರಲ್ಲೂ ಗರ್ಭಿಣಿ ಮಹಿಳೆಯರು ಹಾಗೂ ಬಾಣಂತಿಯರಲ್ಲಿ ಸೋಂಕು ಹೆಚ್ಚಾಗ್ತಿರೋದು ಜಿಲ್ಲೆಯ ಜನರನ್ನು ಮತ್ತಷ್ಟು ಆತಂಕಕ್ಕೆ ದೂಡಿದೆ. ರಾಜೇಂದ್ರ ಸಿಂಹ, TV9 ಕೋಲಾರ. ಇದಾಗಿತ್ತು ಇವತ್ತಿನ ಕೊರೋನಾ ಹಾಟ್ಸ್ಪಾಟ್ TV9 ಗ್ರೌಂಡ್ ರಿಪೋರ್ಟ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.